ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ಮಹಾನಾರಾಯಣ ಉಪನಿಷತ್ತಿನ ಪೂರ್ಣ ಮಂತ್ರ, 3ನೇ ಭಾಗ, ಅಲ್ಲಿ 14ನೇ ಮಂತ್ರ. ಇದು ಆಚಾರ್ಯರು ತನ್ನಹ ವಿಷ್ಣು ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಭಾಷ್ಯ ದೀಪಿಕಾ ಏನು ಅರ್ಥಗಳನ್ನ ಹೇಳಿದೆ ಅದನ್ನು ನಾವೀಗ ನೋಡ್ತಾ ಇದ್ದೀವಿ. ದ್ವಿತೀಯಾರ್ಥೇ ಚತುರ್ಥಿ ಅಂತಾರೆ ಭಾಷ್ಯ ದೀಪಿಕಾಚಾರ್ಯರು. ನಾರಾಯಣಾಯ ವಿದ್ಮಹೇ ಅಂತಂತೀವಲ್ಲ ನಾವು, ಚತುರ್ಥಿ ವಿಭಕ್ತಿ ಇದೆಯಲ್ಲ, ಆ ಚತುರ್ಥಿ ವಿಭಕ್ತಿಗೆ ದ್ವಿತೀಯ ಎಂಬ ಅರ್ಥ ಇದೆ. ಆದ್ರಿಂದ ನಾರಾಯಣಾಯ ವಿದ್ಮಹೇ ಅಂದರೆ ನಾರಾಯಣಂ ವಿದ್ಮಹೇ ಅಂತ ಅರ್ಥ ಅವ್ರದ್ದು. ಆಮೇಲೆ ವಾಸುದೇವಾಯ ಧೀಮಹಿ ಅಂದರೆ ವಾಸುದೇವಂ ಧೀಮಹಿ ಅಂತ ಅರ್ಥ. ಹೀಗೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಆ ಅರ್ಥ ಅಲ್ಲ ಅಂತ ನಾನು ಹೇಳ್ತಿಲ್ಲ, ದೊಡ್ಡವ್ರು ಬರೆದ ಅರ್ಥ. ಆದರೆ ಪ್ರಥಮ ವಿಭಕ್ತಿಗೆ ಉಳಿದ ಕೆಳಗಿನ ಎಲ್ಲ ವಿಭಕ್ತಿಗಳ ಅರ್ಥಗಳಿವೆ. ದ್ವಿತೀಯ ವಿಭಕ್ತಿಗೆ ಅದರ ಉಳಿದ ಕೆಳಗಿನ ಎಲ್ಲ ವಿಭಕ್ತಿಗಳ ಅರ್ಥ ಇದೆ. ಆದರೆ ದ್ವಿತೀಯ ವಿಭಕ್ತಿಗೆ ಪ್ರಥಮ ವಿಭಕ್ತಿ ಅರ್ಥ ಇರೋದಿಲ್ಲ. ಹಾಗೆ ಚತುರ್ಥಿ ವಿಭಕ್ತಿಗೂ ಕೂಡ ಚತುರ್ಥಿ ವಿಭಕ್ತಿ ಮತ್ತು ಉಳಿದ ಕೆಳಗಿನ ವಿಭಕ್ತಿಗಳ ಅರ್ಥ ಇರ್ತವೆ ಹೊರತು ಹಿಂದಿನ ವಿಭಕ್ತಿಯ ಅರ್ಥ ಇರ್ತದೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಆದ್ದರಿಂದ ನಾರಾಯಣಾಯ ವಿದ್ಮಹೇ ಅಂದ್ರೆ ಏನರ್ಥ? ವಿದ್ಮಹೇ ತಿಳಿತೇವೆ. ಯಾರನ್ನ ಅಂದರೆ ನಾವು ಆಕಾಂಕ್ಷೆ ಮಾಡಿದಾಗ ಹೀಗಾಗ್ತದೆ, ನಾರಾಯಣನನ್ನು ತಿಳಿತೀವಿ, ನಾರಾಯಣನನ್ನು ಧ್ಯಾನಿಸ್ತೀವಿ. ಯಾತಕ್ಕಾಗಿ ಅಂದರೆ ನಾರಾಯಣಾಯ, ಅವನ ಅನುಗ್ರಹಕ್ಕಾಗಿ. ಚತುರ್ಥಿ ವಿಭಕ್ತಿಗೆ ಆ ಥರದ ಅರ್ಥ. ಧೀಮಹಿ ಧ್ಯಾನ ಮಾಡ್ತೀವಿ ವಾಸುದೇವನನ್ನು. ಯಾಕೆ ಅಂದರೆ ಆ ವಾಸುದೇವನ ಅನುಗ್ರಹಕ್ಕಾಗಿ ಅವನನ್ನು ಧ್ಯಾನ ಮಾಡ್ತೀವಿ ಅಂತ ಹೀಗದರ ಅರ್ಥ. ತುಂಬ ಚೆನ್ನಾಗಿದೆ. ಇದನ್ನು ನೀವು ಸಣ್ಣ ಸಣ್ಣ ವಾಕ್ಯಗಳಾದ್ರಿಂದ, ಮತ್ತು ಇವಕ್ಕೆಲ್ಲಕ್ಕೂ ಗಾಯತ್ರಿ ಅಂತ ಕರೀತಾರೆ. ಇಂಥ ಒಂದು 10-12 ಗಾಯತ್ರಿಗಳು ಅಲ್ಲಿ ಕಾಣಿಸ್ತವೆ ನಮಗೆ ಮಹಾನಾರಾಯಣ ಉಪನಿಷತ್ನಲ್ಲಿ. ಇಂಥ ಕೆಲವು ಗಾಯತ್ರಿಗಳು, ಅದರಲ್ಲೂ ಭಗವಂತನನ್ನು ಕುರಿತು ಹೇಳುವಂತಹ ಗಾಯತ್ರಿಗಳೇನಿವೆ ಅದನ್ನು ನಾವು ದೈನಂದಿನ ಪೂಜಾ ಕಾಲದಲ್ಲಿ ಇತ್ಯಾದಿಗಳಲ್ಲಿ ಅಳವಡಿಸ್ಕೊಳ್ಬಹುದು. ಧೀಮಹಿ ಇತಿ, ಧೀಮಹಿ ಅಂದರೆ ಧ್ಯಾಯೇ ಮಹಿ. ನಮಗದು ಗೊತ್ತಿರಬೇಕು. ಹಿಂದೊಂದ್ಸರಿ ನಾನು ಹೇಳಿದ್ದೆ ಭಾಗವತ ಪ್ರವಚನ ಮಾಡುವಾಗ, ಸತ್ಯಂ ಪರಂ ಧೀಮಹಿ ಅಂತಿದೆ. ಧೀಮಹಿ ಅಂತ ಇವತ್ತಿನ ವ್ಯಾಕರಣದಿಂದ ಅರ್ಥ ಆಗೋದಿಲ್ಲ, ಆ ಶಬ್ದನೇ ತಯಾರಾಗೋದಿಲ್ಲ. ಧ್ಯಾಯೇ ಮಹಿ ಅಂತ ಈಗ ರೂಪ ಆಗ್ತದೆ ಈಗಿನ ವ್ಯಾಕರಣದ ಪ್ರಕಾರ. ಆದರೆ ಧೀಮಹಿ ಅಂತ ಇವರು ಹೇಳಿರುವುದೇನಿದೆ ಅದು ಅಲೌಕಿಕ ವ್ಯಾಕರಣ, ವೈದಿಕ ವ್ಯಾಕರಣದ ಪ್ರಯೋಗ. ಮತ್ತು ಸಂಸ್ಕೃತದಲ್ಲಿ ವಿಧಿಲಿಂಗ ಮತ್ತು ಆಶೀರ್ಲಿಂಗ ಅಂತ 2 ಲಕಾರಗಳಿವೆ. ಆಶೀರ್ಲಿಂಗ ಅನ್ನೋದು ಇನ್ನೊಬ್ಬರಿಗೆ ಆಶೀರ್ವಾದವನ್ನು ತೋರಿಸ್ತದೆ, ವಿಧಿಲಿಂಗ ಅನ್ನೋದು ಇಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದು ವಿಧಿಯನ್ನು ಹೇಳ್ತದೆ. ಅವೆರಡೂ ಸೇರಿ ಈ ಧೀಮಹಿ ಅನ್ನುವಂಥ ರೂಪ ಆಗಿದೆ ಅಂತ ಗೋವಿಂದಾಚಾರ್ಯರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ನಾನು ಕೂಡ ಅದನ್ನು ಹಿಂದೆ ಹೇಳಿದ್ದೆ ಭಾಗವತದ ಪ್ರವಚನದಲ್ಲಿ. ಮತ್ತೆ ಮತ್ತೊಂದು ಅಭಿಪ್ರಾಯವನ್ನು ಹೇಳಿದ್ದೆ. ಧೀಮಹಿ ಅಂತನ್ನುವಲ್ಲಿ ಇದು ಧ್ಯೈ ಚಿಂತಾಯಾಮ್ ಧಾತು ಅಂತ ನಾವು ಇಟ್ಕೊಳ್ಳೋದಾದ್ರೆ ಅದೊಂದೊಂದು ಧ್ಯಾಯೇ ಮಹಿ ಅಂತ ಆಗ್ತದೆ. ಅದು ಧ್ಯೈ ಚಿಂತಾಯಾಮ್, ಧ್ಯೈ ಅಂತ ಮೂಲ ರೂಪ, ಧಾತುವಿನ ಮೂಲ ರೂಪ. ಅದರ ಲಟ್ಲಕಾರ ಧ್ಯಾಯತೆ. ಆದರೆ ನಾವು ಧೀ ಧಾರಣೆ ಅಂತ ಇನ್ನೊಂದು ಧಾತು ಇದೆ, ಅದನ್ನು ಕೂಡ ಹಿಂದೆ ಹೇಳಿದ್ದೆ, ಅದನ್ನು ಈಗ ನೆನಪು ಮಾಡ್ಕೊಳ್ಳೋಣ. ಧೀ ಧಾರಣೆ ಅಂತ ಅರ್ಥ ಇಟ್ಕೊಂಡ್ರೆ ಧೀಮಹಿ ಅಂದರೆ ನಾವು ಧರಿಸುತ್ತೇವೆ ಅಂತಲೂ ಕೂಡ ಅರ್ಥ. ವಸ್ತುತಃ ಧ್ಯಾನಿಸುವುದು ಧರಿಸುವುದು ಹೆಚ್ಚು ಕಡಿಮೆ ಒಂದೇ ಅರ್ಥ, ಹೃದಯದಲ್ಲಿ ಧರಿಸ್ತೇವೆ ಅಂತ. ಧಾತುಗಳು ಮಾತ್ರ ಹೀಗೆ ಬೇರೆ ಬೇರೆ ಇವೆ. ತನ್ನೋ ವಿಷ್ಣು ಪ್ರಚೋದಯಾತ್, ನಮ್ಮನ್ನು ಆ ವಿಷ್ಣು ಪ್ರಚೋದಿಸಲಿ, ನಮ್ಮ ಕರ್ಮದಲ್ಲಿ ತೊಡಗಿಸಲಿ. ಇದು ಕೂಡ ಪ್ರಚೋದಯಾತ್ ಅಂತ ಆಗೋದಿಲ್ಲ, ಪ್ರಚೋದ್ಯಾತ್ ಅಂತ ಆಗ್ತದೆ ಈಗಿನ ಈಗಿನ ವ್ಯಾಕರಣದ ಪ್ರಕಾರ. ಆದರೆ ಅವ್ರು ಹಾಗೆ ಪ್ರಯೋಗ ಮಾಡಿರೋದಕ್ಕೆ ಅದಕ್ಕೊಂದು ಬೇರೆ ಅರ್ಥ ಇದೆ. ಆಶೀರ್ಲಿಂಗ ಮತ್ತು ವಿಧಿಲಿಂಗದ ಕಾರ್ಯ ಇವೆಲ್ಲವೂ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಅಂತ ಅದರ ತಾತ್ಪರ್ಯ. ಮತ್ತೊಂದು ಅಬ್ಸರ್ವೇಷನ್, ಈ ವೇದಗಳಲ್ಲಿ ಸಪ್ತಮಿ ವಿಭಕ್ತಿಯನ್ನು ಹೇಳಿ ಹೀಗೆ ಪ್ರಯೋಗ ಮಾಡಿರ್ತಾರಲ್ಲ, ಅಲ್ಲ ಒಂದು ವಿಭಕ್ತಿಯನ್ನು ಹೇಳಿ ಅವರು ಪ್ರಯೋಗ ಮಾಡಿರುವುದಕ್ಕೆ ಏನು ಕಾರಣ? ಒಂದೇ ಪ್ರಥಮ ವಿಭಕ್ತಿಯನ್ನು ಹೇಳಿದಾಗ ಅದ್ರ ಎಲ್ಲ ವಿಭಕ್ತಿಗಳ ಅರ್ಥವೂ ಬರ್ತದೆ, ಪ್ರಥಮ ವಿಭಕ್ತಿ ಅರ್ಥವೂ ಬರ್ತದೆ, ಹಾಗೆ ದ್ವಿತೀಯದಿಂದ ಸಪ್ತಮಿ ವಿಭಕ್ತಿ ಎಲ್ಲ ಅರ್ಥಗಳು ಬರ್ತವೆ ಅಂತ ನಾವು ಕಾಣ್ತೀವಲ್ಲ. ಅದಕ್ಕೆ ಕಾರಣ ಏನು ಅಂತನ್ನೋದನ್ನು ಒಂದು ಬಾರಿ ಸೂಕ್ಷ್ಮವಾಗಿ ಅವಲೋಕಿಸಬೇಕು. ಅದಕ್ಕೆ ನಾನು
ಬಹಳ ದೊಡ್ಡ ವೇದದ್ದೇ ಏನಲ್ಲ, ಆದರೆ ವೇದದ ಶಬ್ದಗಳನ್ನು ಗಮನಿಸಿದಾಗ ಹೀಗೆ ಅನಿಸ್ತದೆ. ವೈದಿಕ ಶಬ್ದಗಳೇನಿವೆ ಬಂಗಾರ ಇದ್ದ ಹಾಗೆ. ಆ ಬಂಗಾರವನ್ನು ನೀವು ಅಂಗಡಿಯಿಂದ ತರುವಾಗ ಒಂದು ಕುತ್ತಿಗೆಯಲ್ಲಿ ಹಾಕುವ ಮಾಲೆ ಅಥವಾ ಕೈಯಲ್ಲಿ ಧರಿಸುವ ಉಂಗುರ ಇನ್ಯಾವುದೋ ಬಳೆಯ ರೂಪದಲ್ಲಿ ತಂದು ಬಿಟ್ರೆ ಅದನ್ನು ಯಾವ ಉದ್ದೇಶಕ್ಕಾಗಿ ಅವ್ರು ತಯಾರು ಮಾಡಿರ್ತಾರೆ ನೀವು ಹಾಗೇ ಧರಿಸ್ಬೇಕಾಗ್ತದೆ. ಕೈಯಲ್ಲಿ ಹಾಕೊಳ್ಬೇಕಾದನ್ನ ಕಂಠದಲ್ಲಿ ಹಾಕೊಳ್ಳಿಕ್ಕೆ ಬರೋದಿಲ್ಲ, ಕಂಠದಲ್ಲಿ ಹಾಕೋಬೇಕಾದನ್ನ ಕೈಯಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಆದರೆ ನೀವು ಅಂಗಡಿಯಿಂದ ತರುವಾಗ ಒಂದು ಬಂಗಾರದ ಗಟ್ಟಿ ತೊಗೊಂಬಂದ್ರೆ ಅದನ್ನು ನೀವು ಹೇಗೂ ಉಪಯೋಗ ಮಾಡ್ಕೋಬಹುದು. ಅದಕ್ಕೊಂದು ಪರ್ಮನೆಂಟ್ ವ್ಯಾಲ್ಯೂ ಇರ್ತದೆ, ನಿಮಗಿದು ಗೊತ್ತದೆ. ಹಾಗೇನೆ ನಮ್ಮ ಈ ಸೈಟ್ಗಳಿರ್ತಾವೆ, ಜಾಗಗಳು, ಅವುಗಳಿಗೆ ಅಲ್ಲೊಂದು ಮನೆ ಕಟ್ಟಿಬಿಟ್ರೆ ಅದ್ರ ಸ್ವಲ್ಪ ಬೆಲೆ ಕಡಿಮೆ ಆಗ್ತದೆ. ಯಾಕಂದ್ರೆ ಅದು ಮನೆ ನಿಮಗೆ ಬೇಕಾದಂತೆ ಇರೋದಿಲ್ಲ. ಮತ್ತೊಬ್ರು ಯಾರಾದ್ರೂ ಆ ಮನೆ ಖರೀದಿ ಮಾಡುವಾಗ ಅವ್ರಿಗೆ ಬೇಕಾದಂತೆ ಮನೆ ಇರ್ಲಿಕ್ಕಿಲ್ಲ. ಆದರೆ ಅಲ್ಲಿ ಏನೂ ಮನೆ ಕಟ್ಟದೇ ಇರುವಂಥ ಖಾಲಿ ಜಾಗಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತದೆ ಯಾವತ್ತೂ ಕೂಡ. ಯಾಕಂದ್ರೆ ಅಲ್ಲಿ ಮತ್ತೊಬ್ರು ಜಾಗ ಖರೀದಿ ಮಾಡಿ ಅಲ್ಲಿ ತಮಗೆ ಬೇಕಾದಂತೆ ಮನೆ ಕಟ್ಟಬಹುದು. ಹೀಗೆ ಗಟ್ಟಿ ಬಂಗಾರ ಅಥವಾ ಖಾಲಿ ಜಾಗ ಇವುಗಳಿಗೆ ಬೆಲೆ ಜಾಸ್ತಿ. ಜಾಸ್ತಿ ಅಂದರೆ ನಮಗೆ ತಕ್ಕಂತೆ ಅದಕ್ಕೆ ನಾವು ಮಾರ್ಪಡಿಸ್ಕೋಬಹುದು. ಜಾಸ್ತಿ ಅನ್ನೋದು ಈ ಅರ್ಥಕ್ಕೆ. ಬಂಗಾರಕ್ಕೆ ಒಂದು ತೊಲೆ ಬಂಗಾರಕ್ಕೆ ಏನು ರೇಟ್ ಇರಬೇಕು ಅದೇ ಹೆಚ್ಚು ಕಡಿಮೆ ಇರ್ತದೆ, ಒಂದಿಷ್ಟು ಅದರ ಲೇಬರ್ ಖರ್ಚು ಬಿಟ್ಟರೆ. ಆದರೆ ಖಾಲಿ ಸೈಟು ಮತ್ತು ಗಟ್ಟಿ ಬಂಗಾರವನ್ನು ನಮ್ಮ ಇಚ್ಛೆಗೆ ತಕ್ಕಂತೆ ನಾವು ಮಾರ್ಪಡಿಸ್ಕೊಳ್ಬಹುದು ಅಂಥದ್ದೊಂದು ಅನುಕೂಲ ಹೇಗೋ ಹಾಗೆ ಪ್ರಥಮಾ ವಿಭಕ್ತಿ ಅಂತ ಅನ್ನೋದು ಯಾಕೆ ಈ ಥರ ಎಲ್ಲ ವಿಭಕ್ತಿಗಳನ್ನ ಪ್ರಯೋಗ ಮಾಡ್ತಿರ್ತಾರೆ. ಸಪ್ತಸು ಪ್ರಥಮ, ಷಟ್ಸು ದ್ವಿತೀಯ ಅಂತ ಹೀಗೆಲ್ಲ ಯಾಕೆ ಹೇಳ್ತಾರೆ ಮಹಾವ್ಯಾಕರಣದಲ್ಲಿ ಅಂದರೆ, ನಾವು ವೇದದಲ್ಲಿ ಒಂದೇ ಶಬ್ದವನ್ನು ಪ್ರಯೋಗ ಮಾಡಿಬಿಟ್ರೆ ಅದು ಆ ವಿಭಕ್ತಿ ಅರ್ಥವನ್ನು ಮಾತ್ರ ಹೇಳಿಬಿಡ್ತದೆ ಲೌಕಿಕ ವ್ಯಾಕರಣದ ಪ್ರಕಾರ. ಆದರೆ ಅವರು ವಿಭಕ್ತಿ ರಹಿತವಾಗಿ ಅಥವಾ ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದರೆ ನೀವು ಯಾವ ವಿಭಕ್ತಿಗೆ ಬೇಕಾದರೂ ಅರ್ಥ ಇಟ್ಕೊಳ್ಳಿ. ಅದನ್ನು ಒಬ್ಬನೇ ಪರಮಾತ್ಮನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿರಿ, ಪರಮಾತ್ಮನ ಅನುಗ್ರಹಕ್ಕಾಗಿ ಧ್ಯಾನ ಮಾಡಿರಿ, ಪರಮಾತ್ಮನಿಂದ ಪ್ರೇರಿತರಾಗಿ ಧ್ಯಾನ ಮಾಡಿರಿ, ಪರಮಾತ್ಮನನ್ನು ಧ್ಯಾನ ಮಾಡಿರಿ ಅಂತ ಹೀಗೆಲ್ಲ ಅರ್ಥಗಳು ಬರುವ ಅವಕಾಶಗಳನ್ನು ಬೇರೆ ಬೇರೆ ಕಡೆ ಹೇಳ್ತಾರೆ. ಇಲ್ಲಿ ಚತುರ್ಥಿ ವಿಭಕ್ತಿ ಬಂದಿದೆ, ಅದು ವಿಷಯ ಬೇರೆ. ಕೆಲವು ಕಡೆ ಪ್ರಥಮ ವಿಭಕ್ತಿನೇ ಇರ್ತದಲ್ಲ, ಪ್ರಥಮ ವಿಭಕ್ತಿಯಲ್ಲಿದ್ದಾಗ ಸಪ್ತಮ ವಿಭಕ್ತಿ ಅರ್ಥವೂ ಆಗ್ತಿರ್ತದೆ. ಉದಾಹರಣೆಗೆ ತತ್ವಮಸಿ ಅಂತಿದೆ, ನೀನು ಆ ಪರಮಾತ್ಮನಾಗಿದ್ದಿ ಅಂತಂದ್ರೆ ನೀನು ಆ ಪರಮಾತ್ಮನಲ್ಲಿ ಇದ್ದಿ ಅಂತ ಅರ್ಥ. ಯಾಕಂದ್ರೆ ಪ್ರಥಮ ವಿಭಕ್ತಿಗೆ ಸಪ್ತಮ ವಿಭಕ್ತಿ ಅರ್ಥವೂ ಇರೋದರಿಂದ ಅದನ್ನು ಹೇಗೂ ನೀವು ಬಳಕೆ ಮಾಡ್ಕೋಬಹುದು. ಇದಕ್ಕೆ ಎರಡು ಅರ್ಥ. ನೀನು ಪರಮಾತ್ಮನಲ್ಲಿ ಇದ್ದಿ ಸಪ್ತಮ ವಿಭಕ್ತಿ ಅರ್ಥ, ಪರಮಾತ್ಮನೊಳಗೆ ಆಶ್ರಿತನಾಗಿದ್ದಿ ಅಂತ ಅರ್ಥ. ನೀನು ಪರಮಾತ್ಮನಿಂದ ಪ್ರೇರಿತನಾಗಿದ್ದಿ ಅಂತ ಅರ್ಥ, ತೃತೀಯ ವಿಭಕ್ತಿ ಅರ್ಥ. ನೀನು ಪರಮಾತ್ಮನ ಪ್ರತಿಬಿಂಬನಾಗಿದ್ದಿ, ಷಷ್ಠಿ ವಿಭಕ್ತಿ ಅರ್ಥ. ಮೂರು ವಿಭಕ್ತಿ ಅರ್ಥಗಳು ಬರಬೇಕಾದ್ರೆ ಅದನ್ನು ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬೇಕು. ಅದನ್ನೇ ಸಪ್ತಸು ಪ್ರಥಮ ಅಂತ ಹೇಳೋದು. ಈ ಥರ ವೇದದ ಅರ್ಥಗಳನ್ನು ಬಹಳ ಏನು ನಾನು ಓದಿಲ್ಲ, ಆದರೆ ಬೃಹತಿ ಸಹಸ್ರ ಮತ್ತು ಮಹಾನಾರಾಯಣ ಉಪನಿಷತ್ತು ಇದನ್ನೆಲ್ಲ ಅವಲೋಕಿಸ್ತಾ ಕುತ್ಕೊಂಡಾಗ ವೈದಿಕ ಶಬ್ದಗಳು ಗಟ್ಟಿ ಬಂಗಾರ ಇದ್ದಂತೆ ಇರ್ತವೆ. ಅದನ್ನು ಯಾವ ರೂಪದಲ್ಲೂ ಮಾರ್ಪಡಿಸ್ಕೊಳ್ಳಿಕ್ಕೆ ಬರುವಂಥ ಅವಕಾಶ ಇರ್ತದೆ. ಆದರೆ ಆ ಥರ ಮಾರ್ಪಡಿಸ್ಕೊಳ್ಳಿಕ್ಕೆ ಬರುವಂಥ ಅವಕಾಶವೂ ಕೂಡ ಕೆಲವು ಬಾರಿ ಅಪಾರ್ಥಕ್ಕೂ ಕಾರಣ ಆಗುವಂತಿರ್ತದೆ. ಅದರಿಂದಾಗಿ ಅನೇಕ ಅಪವ್ಯಾಖ್ಯಾನಗಳು ಕೂಡ ಹುಟ್ಟಿಕೊಳ್ಳುವುದು ಅನ್ನೋದು ನಮಗೆ ಗಮನದಲ್ಲಿರಬೇಕು. ಇದು ಹೀಗೆ ನಾರಾಯಣಾಯ ವಿದ್ಮಹೆ ಅಂತ ಇದೊಂದು ಪ್ರಯೋಗ. ಮುಂದೆ ನಾಮಾನಿ ವಿಶ್ವಾಭಿರ್ನಸಂತಿಲೋಕೆ ಅಂತಿದೆ. ತಮೇ ವಿಷ್ಣು ಪರಮುದಾರ ಅಂತ, ಇದು ಬಾಲ್ಯವೇ ಶ್ರುತಿ. ಇದನ್ನೇ ನಾವೀಗ ನೋಡ್ಬೇಕಾಗಿಲ್ಲ, ಹಿಂದೆ ನೋಡಿದ್ದೀವಿ. ಆದರೆ ಅಲ್ಲಿರೋ ಕೆಲವು ಶಬ್ದಗಳಿವೆ. ಇದಾವಿದಾಸೀತ್ ಅನೃತಸ್ಯ ಸರ್ವಂ ನಾಮಾನಿ ವಿಶ್ವಾಭಿನಸಂತಿ ಲೋಕೆ ಇದಾವಿದಾಸೀತ್ ಅನೃತಸ್ಯ ಸರ್ವಂ ಅಂತಿದೆ. ಅನೃತಸ್ಯ ಅಂದರೆ ಋತ ಅಂದರೆ ಸತ್ಯ, ಅನೃತ ಅಂದರೆ ಸುಳ್ಳು ಅಂತ ಅರ್ಥ ಆಗ್ತದೆ ನಮಗೆ. ಹಾಗಲ್ಲ, ಋತ ಭಿನ್ನಸ್ಯ, ಋತ ಅಂದರೆ ಪರಮಾತ್ಮ, ಅವನ ಯಥಾರ್ಥ ಜ್ಞಾನ ಸ್ವರೂಪ. ಅವನಿಗಿಂತ ಭಿನ್ನವಾದದ್ರಿಂದ ಈ ಜಗತ್ತು ಅನೃತ ಅಷ್ಟೇ, ಸುಳ್ಳಲ್ಲ. ಆದ್ರಿಂದ ಅನೃತ ಅಂದರೆ ವಿಷ್ಣುವಿಗಿಂತ ಭಿನ್ನವಾದ ಈ ಲೋಕ, ಆ ಜಗತ್ತಿನ ಸರ್ವವೂ ಕೂಡ, ಎಲ್ಲವೂ ಕೂಡ. ಏನದು ಎಲ್ಲವೂ ಅಂದರೆ ನಾಮ ಪ್ರವೃತ್ತಿ ನಿಮಿತ್ತಂ ಆವಿರಾಸೀತ್. ಈಗ ಘಟದಲ್ಲಿ ನಾವು ಘಟ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೀವಿ, ಮನುಷ್ಯನಿಗೆ ಮನುಷ್ಯ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ, ಕುದುರೆಗೆ ಕುದುರೆ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಕುದುರೆಗೆ ಒಂದು ಅದರದೇ ಆದ ಪ್ರವೃತ್ತಿ ನಿಮಿತ್ತ ಇದೆ. ಪ್ರವೃತ್ತಿ ಅಂದರೆ ಶಬ್ದದ ಪ್ರಯೋಗ. ಆ ಶಬ್ದದ ಪ್ರಯೋಗಕ್ಕೆ ನಿಮಿತ್ತ ಕುದುರೆಯಲ್ಲಿ ಒಂದು ಏನೋ ಇದೆ. ಅದಿರೋದ್ರಿಂದ ಕುದುರೆಗೆ ಕುದುರೆ ಅಂತೀವಿ ಹೊರತು ಮನುಷ್ಯನಿಗೆ ಕುದುರೆ ಅನ್ನೋದಿಲ್ಲ, ಕುದುರೆ ಮನುಷ್ಯ ಅಂತ ಅನ್ನೋದಿಲ್ಲ. ಯಾಕೆಂದರೆ ಮನುಷ್ಯನಲ್ಲಿ ಒಂದು ಬೇರೆ ಪ್ರವೃತ್ತಿ ನಿಮಿತ್ತ ಇದೆ. ಆದ್ದರಿಂದ ಯದಾವಿದಾಸೀತ್ ಅನೃತಸ್ಯ ಸರ್ವಂ ಅಂದರೆ
ಈ ಜಗತ್ತಿನ ಎಲ್ಲಾ ಪ್ರವೃತ್ತಿ ನಿಮಿತ್ತಗಳು, ಘಟದಲ್ಲಿ ಘಟತ್ವ, ಅಶ್ವದಲ್ಲಿ ಅಶ್ವತ್ವ, ಮನುಷ್ಯನಲ್ಲಿ ಮನುಷ್ಯತ್ವ, ಹೀಗೆ ಪ್ರತಿಯೊಂದು ಕೂಡ ಬಂದಿರುವುದು ಈ ಪರಮಾತ್ಮನಿಂದ ಅಂತ ಹೀಗಾದ್ರ ತಾತ್ಪರ್ಯ. ಸರ್ವಂ ಪ್ರವೃತ್ತಿ ನಿಮಿತ್ತಂ ಆವಿರಾಸೀತ್ ಅಂತ ಅದಕ್ಕೊಂದು ಅರ್ಥ ಬರೆದಿದ್ದಾರೆ ಜಗನ್ನಾಥ ದೀಪಿಕಾದಲ್ಲಿ, ಭಾಷ್ಯ ದೀಪಿಕಾದಲ್ಲಿ. ನಾಮಾನಿ ವಿಶ್ವಾಭಿನಸಂತಿ ಲೋಕೆ, ಅದನ್ನು ಕೂಡ ನೋಡಿದ್ದೇವೆ. ಜಗತ್ತ ಇನ್ನೊಂದು ಸರ್ವಂ ಆವಿರಾಸೀತ್ ಅಂದ್ರೆ ಪ್ರವೃತ್ತಿ ನಿಮಿತ್ತ ಬಂತು ಅಂತ ಒಂದು ಅರ್ಥ, ಇನ್ನೊಂದು ಜನ್ಮ ಲಯ ಮೊದಲಾದದ್ದು ಬಂದಿತ್ತು ಅಂತ ಮತ್ತೊಂದು ಅರ್ಥ. ಹೀಗೆ ಎರಡು ಅರ್ಥಗಳನ್ನ ಅವ್ರು ಪ್ರಯೋಗ ಮಾಡ್ತಾರೆ. ಇಲ್ಲಿ ಗಾಯತ್ರಿ ಮಂತ್ರ ನಾವು ನೋಡಿದ್ವಲ್ಲ ಈಗ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಅಂತ. ಅಲ್ಲಿ ಎಷ್ಟು ಗಾಯತ್ರಿ ಮಂತ್ರಗಳಿವೆ? ನಾನು ಮಹಾನಾರಾಯಣ ಉಪನಿಷತ್ತೆ ನಮ್ಮ ಕಣ್ಮುಂದೆ ಎದುರಿಗೆ ಇಟ್ಕೊಂಡಿದ್ದೇನೆ, ಮಾಹಿತಿಗಾಗಿ ಹೇಳ್ತೇನೆ. ಪುರುಷಸ್ಯ ವಿದ್ಮ ಸಹಸ್ರಾಕ್ಷಾಯ ಸಹಸ್ರಾಕ್ಷಸ್ಯ ಮಹಾದೇವಸ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಪ್ರಾರಂಭ ಕಾಣ್ತದೆ. ಅಲ್ಲೆಲ್ಲ ಚತುರ್ಥಿ ವಿಭಕ್ತಿ ಇರೋದನ್ನು ಗಮನಿಸಬೇಕು. ಆಮೇಲೆ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಮತ್ತೊಂದು ಮಂತ್ರವೂ ಇದೆ, ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇವನು ಇಲ್ಲಿ ಯಾಕೆ ತಗೊಂಡಿದ್ದೇನೆ ಅಂದ್ರೆ, ಇಲ್ಲೆಲ್ಲ ರುದ್ರ ಶಬ್ದ ಬಂದಾಗ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ ಅಂತ ಮುಂದೆ ಇದೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೋದಿದೆ. ರೋಗಗಳನ್ನ ಪರಿಹರಿಸುವುದರಿಂದ ರುದ್ರ ಅಂತ ಭಗವಂತನಿಗೆ ಹೆಸರಿದೆ ಅಂತ. ಇದು ರುದ್ರನ ಬಗ್ಗೆ. ಮುಂದೆ ದಂತಿ ಪ್ರಚೋದಯಾತ್ ಅಂತ ಒಂದು ಗಣಪತಿಯ ಗಾಯತ್ರಿ ಇದ್ದಂತೆ ಕಾಣಿಸ್ತದೆ. ಅದೇ ದಂತಿ ಅಂತ ಭಗವಂತನನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಅವನು ಈ ಗಣಪತಿಯಲ್ಲಿ ವಿಶ್ವ ಇತ್ಯಾದಿ ರೂಪದಿಂದ ಇರುವುದರಿಂದ, ವಿಶ್ವಂಭರ ರೂಪದಿಂದ ಇರುವುದರಿಂದ ಅವನನ್ನೇ ದಂತಿ ಅಂತಾರೆ. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಅಂತಿದೆ, ನಾ ಅದನ್ನೆಲ್ಲ ಸಮನ್ವಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ದಂತಿ ಏನಿದೆ ಅಷ್ಟನ್ನೇ ಹೇಳ್ತೇನೆ. ಮುಂದೆ ನಂದಿ ಪ್ರಚೋದಯಾತ್, ಇದು ಶಿವನ ವಾಹನವಾದ ನಂದಿಯನ್ನು ಹೇಳುವಂತೆ ಕಾಣಿಸ್ತದೆ. ತತ್ಪುರುಷಾಯ ವಿದ್ಮಹೇ ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ನಂದಿ ಅಂದ್ರೆ ಆನಂದವರ್ಧನನಾದ, ಈ ಸಂಸಾರದಲ್ಲೂ ಮುಕ್ತಿಯಲ್ಲೂ ನಮಗೆ ಆನಂದವನ್ನು ಕೊಡುವಂತಹ ಭಗವಂತ ಅಂತ ಅದರ ತಾತ್ಪರ್ಯ ತಿಳ್ಕೋಬಹುದು. ಷಣ್ಮುಖಾಯ ಪ್ರಚೋದಯಾತ್, ಷಣ್ಮುಖ ಪ್ರಚೋದಯಾತ್ ಅಂತ ಷಣ್ಮುಖನ ಬಗ್ಗೆ ಹೇಳಿದಂತೆ ಕಾಣಿಸ್ತದೆ. ಅದು 6 ಮುಖಗಳುಳ್ಳಂತಹ, ಐಶ್ವರ್ಯಾದಿ 6 ಮುಖಗಳುಳ್ಳಂತಹ ಭಗವಂತ, ಅವನು ನಮ್ಮನ್ನು ಪ್ರಚೋದಿಸಲಿ ಅಂತ ಅರ್ಥ. ಅದನ್ನು ಗೊತ್ತಿದ್ದೇ ಇದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯ ಜ್ಞಾನ ವೈರಾಗ್ಯವಶ್ಚೈವ. ಇದು 6 ಮುಖಗಳುಳ್ಳಂತಹ ಭಗವಂತ. ಮತ್ತು ಗಾಯತ್ರಿಯ 6 ಮುಖಗಳನ್ನ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಭ. ಗಾಯತ್ರಿಯಿಂದ ಪ್ರತಿಪಾದ್ಯವಾದ 6 ರೂಪಗಳ ಪೈಕಿ ಮೊದಲನೇದ್ದು ಸೂರ್ಯನಂತೆ ಹೊಳೆಯುವ ಒಂದು ಸ್ತ್ರೀ ರೂಪ, ಅದು ಭಗವಂತಂದು. ಆಮೇಲೆ ಎರಡನೇದ್ದು ಭೂತನಾಮ ಅವತಾರಕ, ಮತ್ಸ್ಯಾದಿ 10 ರೂಪಗಳ ಸಮುದಾಯ, 10 ರೂಪಗಳ ಸಮುದಾಯವನ್ನು 2ನೇ ರೂಪ ಅಂತ ಹೇಳ್ತಾರೆ. ಮುಂದೆ ತೃತೀಯ ಸ್ತ್ರೀರೂಪ ಹಯಶೀರ್ಷಕ ವಾಚಸ್ಥಿತ, ಇದು ಹೆಣ್ಣು ಹಯಗ್ರೀವ ರೂಪ. ಸ್ತ್ರೀರೂಪ ಹಯಶೀರ್ಷಕ, ಇದು 3ನೇದ್ದು. 4ನೇದ್ದು ಪೃಥ್ವೀಸ್ಥ, ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಇನ್ನೊಂದು ರೂಪ, ಇದು ಪೃಥ್ವಿಯಲ್ಲಿರುವಂತಹ ರೂಪ. 4 ಆಯಿತು. ಪಂಚಮೋ ತದ್ಧೃತಿಸ್ಥಶ್ಚ, ಷಷ್ಠೋ ಹೃದಯ ನಾಮಕ, ಜೀವದಲ್ಲಿರುವ ರೂಪ ಒಂದು, ಜೀವನ ಹೃದಯದಲ್ಲಿರುವ ರೂಪ ಒಂದು ಅಂತ ಹೀಗೆ 6 ರೂಪಗಳನ್ನ ಸೈಷ ಷಡ್ವಿಧ ಗಾಯತ್ರಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಷ್ಯದಲ್ಲಿ ಕೂಡ ಅದರ ರೂಪದ ವಿವರಗಳಿವೆ. ಹೀಗೆ ಷಣ್ಮುಖ ಅಂದ್ರೆ 6 ಮುಖಗಳುಳ್ಳಂತಹ ಭಗವಂತ ಅಂತ ಅರ್ಥ. ಮುಂದೆ ಗರುಡ ಪ್ರಚೋದಯಾತ್ ಅಂತಿದೆ. ಅದು ಗರುಡ ಅಂತಂದ್ರೆ ಈ ನಾವು ನೋಡುವಂತಹ ಗರುಡ ಅಂತ ಅರ್ಥ ಅಲ್ಲ. ಗರುಡ ಅಂದ್ರೆ ಗರುಡಲ್ಲಿ ಅಂತರ್ಗತನಾದಂತಹ ಭಗವಂತ ಅಂತ ಅರ್ಥ. ಅದರ ಶಬ್ದವನ್ನು ನಾನು ಈಗ ಇಲ್ಲಿ ತತ್ಕಾಲದಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೋಗಿಲ್ಲ. ನನಗೆ ಕೂಡ್ಲಿ ಏನೇನು ಸ್ಮರಣೆ ಬರ್ತವೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಮುಂದೆ ವೇದಾತ್ಮನಾಯ ವಿದ್ಮಹೇ ಹಿರಣ್ಯ ಗರ್ಭಾಯ ಧೀಮಹಿ ಅಂತಿದೆ. ಇದು ಬ್ರಹ್ಮ ಪ್ರಚೋದಯಾತ್ ಅಂತ. ಚತುರ್ಮುಖ ಬ್ರಹ್ಮನನ್ನು ಹೇಳುವುದಲ್ಲ, ವಿಷ್ಣುವನ್ನೇ ಹೇಳ್ತದೆ. ಇಲ್ಲಿ ನಾವು ಕೆಲವು ಮಂತ್ರಗಳನ್ನು ನೋಡಿದ್ವಿ. ಈಗ ಇಲ್ಲಿ ಮುಂದೆ ಬರುವುದೇ ನಾರಾಯಣ ವಿದ್ಮಹೆ ಅಂತ 30ನೇ ಮಂತ್ರ. ಅದನ್ನ ಈಗಾಗಲೇ ನೋಡಿ ಆಗಿದೆ.
ಮುಂದೆ ನರಸಿಂಹನ ಬಗ್ಗೆ ಒಂದಿದೆ. ಇವರು ಇದನ್ನು ಕೂಡ ನೀವು ಯಾರು ಉಪಯೋಗ ಮಾಡ್ಕೊಳ್ಬಹುದು. ನಿಮ್ಮಲ್ಲಿ ಅನೇಕ ಜನ ನರಸಿಂಹನ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀರಿ, ನರಸಿಂಹನ ಆರಾಧನೆ ಮಾಡ್ತೀರಿ. ನನ್ನಲ್ಲಿ ಕೂಡ ನರಸಿಂಹನ ಶಾಲಗ್ರಾಮ ವಿಗ್ರಹ ಇದೆ. ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಇದಕ್ಕೆ ಅರ್ಥ ನಾನು ಹೇಳಬೇಕಾದ ಅಗತ್ಯವೇ ಇಲ್ಲ. ಮುಂದೆ ಆದಿತ್ಯ ಪ್ರಚೋದಯಾತ್ ಅಂತ ಸೂರ್ಯನ ಬಗ್ಗೆ ಇರುವಂತಿದೆ. ಆದವ ತಿಷ್ಠತಿ ಇತಿ ಆದಿತ್ಯ ಅಂತ ಸರ್ವಮೂಲದಲ್ಲಿ ಆಚಾರ್ಯ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅದರಿಂದ ಸರ್ವರಿಗೂ ಆದಿಯಲ್ಲಿ ಇದ್ದವನು ಭಗವಂತನೇ. ಅಗ್ನಿ ಪ್ರಚೋದಯಾತ್ ಅಂತಿದೆ 33ನೇ ಮಂತ್ರ. ಅಲ್ಲಿ ಅಗ್ನಿ ಅನ್ನೋ ಶಬ್ದವು ಕೂಡ ಚಲನರಹಿತವಾದ ಜಗತ್ತಿಗೆ ಚಲನೆಯನ್ನು ಕೊಡುವವನು ಅಂತ ಋಗ್ಭಾಷ್ಯದಲ್ಲಿ ಆರಂಭದಿಂದಲೇ ಅದನ್ನೇ ಪ್ರಾರಂಭಿಸಿದ್ದಾರೆ. ಆದ್ರಿಂದ ಅದು ಭಗವಂತನ ಹೇಳ್ತದೆ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ. ದುರ್ಗಿ ಪ್ರಚೋದಯಾತ್ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಗೋವಿಂದಾಚಾರ್ಯರು ಹೇಳುವಂತೆ ಮತ್ತು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಲಿಂಗಗಳ ಪ್ರಯೋಗ, ಲಿಂಗಗಳನ್ನ ತಮಗೆ ಬೇಕಾದಂತೆ ಉಪಯೋಗ ಮಾಡ್ಕೊಳ್ಳೋದು ತುಂಬಾ ಅದ್ಭುತವಾಗಿರ್ತದೆ. ಇಲ್ಲಿ ನೋಡಿ, ಕಾತ್ಯಾಯನಾಯ ವಿದ್ಮಹೆ ಪುಲ್ಲಿಂಗದಲ್ಲಿದೆ, ಕಾತ್ಯಾಯನಾಯ ಅಂತ. ಕನ್ಯಾಕುಮಾರಿ ಶಬ್ದ ಸ್ತ್ರೀಲಿಂಗ. ಈ ತರ ಎಲ್ಲ ವಿಚಿತ್ರವಾಗಿದೆ. ಅದರಿಂದ ಅದು ಹೇಳುವುದು ಒಬ್ಬರನ್ನೇ, ಭಗವಂತನನ್ನೇ. ಅದು ಬಿಟ್ಟು ಬೇರೆ ಯಾರನ್ನೋ ಅದು ಹೇಳುವುದಾಗಿದ್ರೆ, ದುರ್ಗೆಯನ್ನು ಪಾರ್ವತಿಯನ್ನು, ಅದು ಕಾತ್ಯಾಯನಾಯ ಅಂತ ಹೇಗೆ? 108 ಸಮಸ್ಯೆಗಳು. ಆದ್ರಿಂದ ಭಗವಂತನನ್ನು ಅದು ಹೇಗೆ ಹೇಳ್ತದೆ? ದುರ್ಗಿ, ಎಲ್ಲ ದುರ್ಗಗಳನ್ನು, ಕಷ್ಟಗಳನ್ನು ಪರಿಹರಿಸುವ ಭಗವಂತ. ಬಹಳ ಕಷ್ಟಪಟ್ಟು ಕೂಡ ಭಗವಂತನನ್ನ ಹತ್ರ ಹೋಗಬಹುದು, ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಇಷ್ಟು ಮಂತ್ರಗಳು ಅಲ್ಲಿ ಆ ಗಾಯತ್ರಿ ಕುರಿತಾಗಿ, ಗಾಯತ್ರಿ 10 ಥರದ ಗಾಯತ್ರಿಗಳ ಬಗ್ಗೆ ಅಲ್ಲಿ ಬರ್ತದೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.